ಹರೇ ಶ್ರೀನಿವಾಸ ಜಯತಿ ಹರೇರ ಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿಯಲ್ಲಿ ನಾವು ಈ ದೇಹವನ್ನೇ ಪಟ್ಟಣ, ನಗರ, ಅರಮನೆ, ರಥ, ತೆಪ್ಪ ಮತ್ತು ಈ ದೇಹ ಬಳಸುವಂತ ಪದಾರ್ಥಗಳು, ಈ ದೇಹಕ್ಕೆ ಸಂಬಂಧಪಟ್ಟದಿರಬಹುದು, ಅಂಗಡಿಯಲ್ಲಿ ಇರುವಂತ ಕಣ್ಣಿಗೆ ಕಾಣುವ ಪದಾರ್ಥಗಳು, ಇದರಲ್ಲಿ ಮತ್ತು ಇಡೀ ವಿಶ್ವ, ಇಡೀ ಒಂದು ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾಗಿರುವಂತ ಭಗವಂತನನ್ನ ದೇವತೆಗಳು ಹೇಗೆ ಕೊಂಡಾಡುತ್ತಾರೆ ಇಷ್ಟು ನೋಡಾಯಿತು. ಇವಾಗ ಈ ಪದ್ಯದಲ್ಲಿ 29th ಪದ್ಯದಲ್ಲಿ ದೇವತೆಗಳು ಇಷ್ಟು ಎಲ್ಲ ಬಂದಾಯಿತು, ಜಡ ಎಲ್ಲ ಬಂದಾಯಿತು. ಇವಾಗ ಮನುಷ್ಯರು ಉಳಿದ ಜೀವಿಗಳು ಎಲ್ಲ ಬಂದಾಯಿತು. ಮನುಷ್ಯರನ್ನ ಎಲ್ಲರನ್ನೂ ಜಡಗಳನ್ನ ನಿಯಮನ ಮಾಡುವಂತ ಈ ದೇವತೆಗಳಲ್ಲಿ ಭಗವಂತ ನಿಂತು, ಭಗವಂತ ಇರುವಂತ ವಿಭೂತಿ, ಅಲ್ಲಿನೂ ಭಗವಂತ ಇದ್ದಾನೆ, ಅವರ ಒಳಗೇನೂ ಚಿಂತನೆ. ಅದು ಹೇಗೆ ಅವರ ಒಳಗೆ ಚಿಂತನೆ ಮಾಡೋದು ಅಂದ್ರೆ, ಈ ದೇವತೆಗಳು ಹೇಳ್ತಾರೆ ಇಲ್ಲಿ, ದೇವತೆಗಳು ನಾವು ಹೇಳ್ತೀವಲ್ಲ ವರ್ಣಾಶ್ರಮ ಧರ್ಮಗಳು ಅಂತ, ವರ್ಣಾಶ್ರಮ ಧರ್ಮಗಳು ಮತ್ತು ಜಾತಿ ಧರ್ಮಗಳು ಅಂತ. ವರ್ಣಾಶ್ರಮ ಧರ್ಮಗಳು ಅಂದ್ರೆ ವರ್ಣ ಎಂಬುದು ಜೀವಕ್ಕೆ ಸಂಬಂಧಪಟ್ಟದ್ದು, ಅದು ಮನುಷ್ಯ ಜೀವಕ್ಕೆ ಸಂಬಂಧಪಟ್ಟದು ವರ್ಣ ಎಂಬುದು. ಆದರೆ ಅದಕ್ಕೆ ತಕ್ಕಂತೆ ನಾವು ಹುಟ್ಟೋದಿಲ್ಲ. ನಮ್ಮ ಕರ್ಮಗಳು, ಗುಣಕರ್ಮ, ನಮ್ಮ ಗುಣವೂ ಇದೆ, ನಮ್ಮ ಜೀವದ ಗುಣ, ಅದು ಮಾಡುವಂತ ಅನಾದಿ ಕರ್ಮ, ಅದರಿಂದ ಡಿಫರೆಂಟ್ ಬೇರೆ ಬೇರೆ ಮನುಷ್ಯರು ಬೇರೆ ಬೇರೆ, ಅದನ್ನ ಜಾತಿ ಅಂತ ಹೇಳ್ತೀವಿ. ಯಾವ ತಂದೆ ತಾಯಿ ಅವರ ಮಗ, ಅದೇ ಜಾತಿ ಗುಣ ಅಂತ ಹೇಳ್ತೀವಿ. ಇದಕ್ಕೆ ಈ ಗುಣಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಂದ್ರೆ ಒಂದೊಂದು ಜಾತಿಗೆ ಒಂದೊಂದು ಗುಣ ಅಂದ್ರೆ ಹಾಗಲ್ಲ, ಎಲ್ಲಾ ಗುಣವೂ ಎಲ್ಲರಲ್ಲಿನೂ ಇರಬೇಕು. ಬ್ರಾಹ್ಮಣರು ಅಂದ್ರೆ ಮೂಲತಃ ಆ ಭಗವಂತ, ಎಲ್ಲರಿಗೂ ಭಗವಂತನ ನಿಷ್ಠೆ ಬೇಕು. ಇವರಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು ಉಳಿದವರಿಗಿಂತ. ಇಂದ್ರಿಯ ನಿಗ್ರಹ, ಹಾಗೆ ಎಲ್ಲರಿಗೂ ಇಂದ್ರಿಯ ನಿಗ್ರಹ ಬೇಕು, ಇವರಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು. ಬ್ರಹ್ಮಚರ್ಯ ಅಂದ್ರೆ ಒಂದು ಮದುವೆ ಆದ ಮೇಲೆ, ಮದುವೆಗೆ ಮುಂಚೆ ಬ್ರಹ್ಮಚರ್ಯ, ಮದುವೆ ಆದ ಮೇಲೆ ಆ ಹೆಂಡತಿ ಜೊತೆಯಲ್ಲೇ ಇರಬೇಕು. ಪರಸ್ತ್ರೀಯರನ್ನ ಒಂದು ತಾಯಿ ಸ್ಥಾನ, ಮಗಳ ಸ್ಥಾನದಿಂದ ನೋಡೋದು, ಅದು ಮುಖ್ಯವಾಗಿ ಉಳಿದವರಿಗಿಂತ ಬ್ರಾಹ್ಮಣರಿಗೆ ಜಾಸ್ತಿ ಬ್ರಹ್ಮಚರ್ಯ ಅಂತ. ಆಮೇಲೆ ಬಹಿಶುದ್ಧಿ, ಶೌಚ ನಿಯಮಗಳು ಈ ಬ್ರಾಹ್ಮಣ ಜಾತಿ ಅವರಿಗೆ ವಿಶೇಷ, ಉಳಿದವರಿಗೆ ಬೇಕು, ಇವರಲ್ಲಿ ಜಾಸ್ತಿ ಇರಬೇಕು ಶುದ್ಧಿ. ಆಮೇಲೆ ಕೋಪವನ್ನ ನಿಯಂತ್ರಣ ಮಾಡಬೇಕು. ತ್ರಿಕರಣ ಅಂದ್ರೆ ಕಾಯ, ವಾಚ, ಮನಸ ಮೂರಲ್ಲಿನೂ ಪ್ರಾಮಾಣಿಕತೆ, ಆರ್ಜಂ, ಸ್ಟ್ರೇಟ್ ಫಾರ್ವರ್ಡ್ನೆಸ್, ಆನೆಸ್ಟಿ, ಇದು ಎಲ್ಲವೂ ಇವರಲ್ಲಿ ಸ್ವಲ್ಪ ಜಾಸ್ತಿ, ಉಳಿದವರಿಗಿಂತ ಇವರಲ್ಲಿ ಜಾಸ್ತಿ ಇರಬೇಕು. ಮತ್ತು ಆ ಒಂದು ದೇವರ ಸೃಷ್ಟಿ ಅದನ್ನ ಸರಿಯಾದ ರೀತಿಯಲ್ಲಿ ತಿಳಿಯಲಿಕ್ಕೆ ಶಾಸ್ತ್ರ ಅಧ್ಯಯನ, ಅದು ಆಮೇಲೆ ಕಲಿತದ್ದನ್ನು ಹೇಳಿಕೊಡೋದು, ಇದು ಇವರಲ್ಲಿ ಇದೆಲ್ಲ ಮುಖ್ಯವಾಗಿ
ಹಾಗೆ ಇವರಲ್ಲಿ ಆಗತ್ತೆ. ಇದನ್ನ ನಿಯಂತ್ರಣ ಮಾಡಬೇಕಲ್ಲವಾ. ಇದು ಬ್ರಾಹ್ಮಣರು ಅಂದ್ರೆ ಬರೀ ಒಂದು ಸಂಧ್ಯಾವಂದನ ಮೀನ್ಸ್ ಪೌರೋಹಿತ್ಯ ಮಾಡೋದು, ಪೂಜೆ ಮಾಡೋದು ಅದು ಮಾತ್ರ ಅಲ್ಲ, ಇದು ಮುಖ್ಯ. ಇದ್ರ ಜೊತೆಲಿ ಅದು ಆಫ್ಕೋರ್ಸ್ ಮಾಡಲೇಬೇಕು. ಸೊ ಯಾಕೆಂದ್ರೆ ಭಗವಂತನ ನಿಷ್ಠೆ ಫಸ್ಟ್ ಅಂತ ಹೇಳಿದ್ದೀವಿಲ್ಲ, ಅದ್ರ ಜೊತೆಲಿ ಈ ಕ್ವಾಲಿಟೀಸ್ ಇರಬೇಕು. ಈ ಕ್ವಾಲಿಟೀಸ್ ಅನ್ನ ನಮ್ಮಲ್ಲಿ ಎಲ್ಲರಿಗೂ ಬೇಕಾದದ್ದೇ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರ ಎಲ್ಲರಿಗೇನು ಬೇಕಾದದ್ದು. ಬ್ರಾಹ್ಮಣರಲ್ಲಿ ಉಳಿದವರಿಗಿಂತ ಇದು ಜಾಸ್ತಿ ಇರಬೇಕಾದ ಗುಣಗಳು. ಇದನ್ನ ನಿಯಂತ್ರಣ ಮಾಡಬೇಕಲ್ಲ, ಇದನ್ನ ಪ್ರೇರಿಸಬೇಕಲ್ಲ, ಪ್ರೇರಿಸಿ ಕರ್ಮಗಳನ್ನ ಮಾಡಿಸಬೇಕಲ್ಲ. ನಮ್ಮ ನಮ್ಮ ಕರ್ಮಕ್ಕೆ ತಕ್ಕಂತೆ ಅದಕ್ಕೆ ಅಭಿಮಾನಿ ದೇವತೆಗಳು ಮುಖ್ಯ. ಅಂದ್ರೆ ಈ ಕ್ವಾಲಿಟಿ, ಈ ಬ್ರಾಹ್ಮಣರಲ್ಲಿ ಎದ್ದು ಕಾಣುವಂತ ಇದನ್ನ ನಿಯಮನ ಮಾಡಿ, ಅದನ್ನ ಪ್ರೇರಿಸಿ ನಿಯಮನ ಮಾಡಿ, ಅದನ್ನ ನಮ್ಮ ಅಂಗಗಳಿಂದ ಮಾಡಿಸುವ ದೇವತೆಗಳು ಅವರ ಒಳಗೆ ಇರುವಂತ ಭಗವಂತನ. ಯಾಕಂದ್ರೆ ಅವರಿಗೇನು ಸ್ವತಂತ್ರ ಇಲ್ಲ, ಅವರಲ್ಲಿ ನಿಂತು ನಿಯಮನ ಮಾಡುವಂತ ಆ ಭಗವಂತನ ವಿಭೂತಿ. ಸೊ ಹೀಗೆ. ಸೊ ಹಾಗೇನೆ ಕ್ಷತ್ರಿಯರಲ್ಲಿ ಕ್ಷತ್ರಿಯ ಧರ್ಮ ಸ್ವಲ್ಪ ಬೇರೆನೇ ಇರುತ್ತೆ. ಕ್ಷತ್ರಿಯರಲ್ಲಿ ಅವರಿಗೆ ಇರಬೇಕಾದದ್ದು ಆ ಬಾಹುಬಲ, ಆಮೇಲೆ ರಕ್ಷಣೆ ಮಾಡೋದು, ಯುದ್ಧದಿಂದ ಪಲಾಯನ ಮಾಡದೇ ಇರೋದು. ಸೊ ಈ ರೀತಿಯಾಗಿ ಅವರಿಗೆ ವಿಶೇಷವಾದ ಕೆಲವು ಅವರಲ್ಲಿ ಇರುವಂತ ಗುಣಗಳು ಅವರಿಗೆ ಇದೆ. ಸೊ ಹೀಗೆ ಶೌರ್ಯ ಬೇಕು ಅವರಿಗೆ, ತೇಜಸ್ಸು ಬೇಕು, ಫಿಯರ್ಲೆಸ್ನೆಸ್ ಅಂತ ಹೇಳ್ತೀವಿ, ಫಿಯರ್ಲೆಸ್ನೆಸ್ ಬೇಕು, ಆಮೇಲೆ ದೇಹದಿಂದ ಪರಾಕ್ರಮ ಬೇಕು, ಆಮೇಲೆ ಧೈರ್ಯ ಇನ್ನೂ ಉಳಿದವರಿಗಿಂತ ಜಾಸ್ತಿ ಬೇಕು. ಇದು ಎಲ್ಲವೂ ಯುದ್ಧ ಇದೆಲ್ಲ ಮಾಡಲಿಕ್ಕೆ ಸಾಮರ್ಥ್ಯ ಬೇಕು. ಆ ಒಂದು ತಪ್ಪು ಮಾಡೋರನ್ನ ಶಿಕ್ಷಣೆ ಕೊಡುವಂತ ಎಲ್ಲರೂ ಕೊಡಬೇಕು, ಇವರಲ್ಲಿ ಮುಖ್ಯ. ಸೊ ಈ ಒಂದೊಂದು ಜಾತಿಯಲ್ಲಿನೂ ಈ ಒಂದೊಂದು ವಿಶೇಷ ಜಾಸ್ತಿ ಇರಬೇಕಾದ ಗುಣಗಳು, ಅದನ್ನ ನಿಯಮನ ಮಾಡುವಂತ ಪ್ರೇರಿಸುವ ದೇವತೆಗಳು, ಅವರಲ್ಲಿ ಇರುವಂತ ಭಗವಂತನ ರೂಪಗಳು. ಇದು ಯಾಕೆ ನಾವು ಬ್ರಾಹ್ಮಣರು ಅದು ಮಾತ್ರ ತಿಳಿದ್ರೆ ಆಯ್ತಲ್ಲ ಅಂದ್ರೆ ಹಾಗಲ್ಲವೇ. ನಾವು ಮಾಡುವಂಥದ್ದು ನೋಡಿ, ನಾವು ಏನು ಮಾಡ್ತೀವಿ, ಬ್ರಾಹ್ಮಣ ಕೆಲಸ ಮಾಡ್ತೀವಿ ಅಂದ್ಕೊಳ್ಳೋಣ, ಕ್ಷತ್ರಿಯ ಕೆಲಸವೂ ಮಾಡ್ತೀವಿ, ಧೈರ್ಯದಿಂದ ಇರಬೇಕು, ನಮ್ಮ ಮನೆಯನ್ನು ನಾವು ರಕ್ಷಣೆ ಮಾಡಬೇಕು. ಇದು ಇದ್ದೇ ಇದಲ್ಲ, ನಮಗೆ ಧೈರ್ಯ ಬೇಕು, ರಕ್ಷಣೆ ಬೇಕು. ಯಾರನ್ನಾರು ಏನಾರು ಮಾಡಿದ್ರೆ ಅದನ್ನ ನಮಗೆ ಕೆಳಗೆ ಇರುವಂತ ನಮ್ಮ ಮನೆಯಲ್ಲಿ ಇರೋರಿಗೆ ವಿ ಹ್ಯಾವ್ ಟು ಗಿವ್ ಪ್ರೊಟೆಕ್ಷನ್, ಇದು ಬೇಕು. ವೈಶ್ಯ ಅಂದ್ರೆ ವಾಣಿಜ್ಯ ಇತ್ಯಾದಿ ಮಾಡ್ತೀವಿಲ್ಲ, ಕೃಷಿ, ನಾವು ಗಾರ್ಡನಿಂಗ್ ಮಾಡ್ತೀವಿ, ಹೋಗಿ ಸಾಮಾನು ತರ್ತೀವಿ, ಅಲ್ಲಿ ಹೋಗಿ ಇಷ್ಟು ಬೆಲೆ ಅಷ್ಟು ಬೆಲೆ ಅದು ನೋಡಿ ಗೀಡಿ ಇದೆಲ್ಲ ವ್ಯಾಪಾರ ಮಾಡಿದನ್ನ ಬ್ಯಾಂಕಲ್ಲಿ ಇಡ್ತೀವಿ, ಇದು ಎಲ್ಲವೂ ನಾವು ಮಾಡ್ತೀವಿ. ಶೂದ್ರರು ಅಂದ್ರೆ ಅವರು ಸೇವಾ, ನಾವು ಎಲ್ಲರೂ ಸೇವೆ ಮಾಡ್ತೀವಲ್ಲ, ಸೇವೆ ಮಾಡುವ ಬುದ್ಧಿ ಬೇಕು, ಸೇವೆ ಸೆಲ್ಫ್ಲೆಸ್ ಆಗಿ ಮಾಡುವಂತ ಆ ಒಂದು ಓಡಾಡುವ ಅಂತ ಕೆಲಸಗಳು. ಇದು ನೀಚ ಎಂಬುದೇ ಇಲ್ಲ. ಯಾಕೆಂದ್ರೆ ಈ ಸೇವೆ ಎಂಬುದು ಎಲ್ಲರಿಗೂ ಬೇಕಾದ್ದು. ಸೊ ಅದು ಪಾದದಿಂದ ಹುಟ್ಟಿದ ಅಂದ್ರೆ ದೇವರ ಪಾದವನ್ನೇ ತಾನೆ, ದೇವರ ಪಾದದಿಂದ ಅಂದ್ರೆ ಪಾದದಿಂದ ಹುಟ್ಟಿದವರು ಶೂದ್ರರು ಅಂತೆಲ್ಲ, ಪಾದದಿಂದ ಆ ಜಾತಿಯ ಅಭಿಮಾನಿ ದೇವತೆ ಹುಟ್ಟಿದ, ಅವನಿಂದ ಆ ಬ್ರಹ್ಮ ರುದ್ರ ಇವರಿಂದ ಕ್ರಮೇಣ ಆ ಪಾದಕ್ಕೆ ಅಭಿಮಾನಿ ದೇವತೆಗಳ ಮೂಲಕವಾಗಿ ಇವರು ಹುಟ್ಟಿದ್ರು ಅಂತ ಹಾಗೆ ಅರ್ಥ. ಆ ಪಾದ ಪೂಜೆ, ಪಾದ ಸೇವೆ ಎಂಬುದು ಎಲ್ಲರಿಗೇನು ವಿಹಿತವೇ ಆಗಿದೆ. ಸೊ ಇದು ಎಲ್ಲರಿಗೇನು ಬೇಕಾಗಿದೆ, ನಾವು ಎಲ್ಲರೂ ಮಾಡಬೇಕಾದ್ದು. ಅದಕ್ಕೆ ಎಲ್ಲ ಜಾತಿ, ಆ ಜಾತಿಯ ಅಭಿಮಾನಿ ದೇವತೆಗಳು, ಅಲ್ಲಿರುವಂತಹ ಭಗವಂತನ ರೂಪ, ಇದನ್ನ ನಾವು ತಿಳಿದಾಗೆ ನಮಗೇನು ಧೈರ್ಯ ಬೇಕಲ್ವಾ. ಧೈರ್ಯ ಇಲ್ಲದೆ ಹೇಗೆ ಜೀವನ ಮಾಡ್ಲಿಕ್ಕಾಗತ್ತೆ. ಆಮೇಲೆ ಗಾರ್ಡನಿಂಗ್, ಕೃಷಿ ನೋಡ್ಕೊಳ್ಳೋದು, ಪಶು ಪಕ್ಷಿಗಳನ್ನ ಸಾಕೋದು, ಕೆಲಸಗಳನ್ನ ಮಾಡೋದು, ನಮ್ಮ ದೊಡ್ಡವರಿಗೆ ಸೇವೆ ಮಾಡೋದು, ಇದು ಎಲ್ಲವೂ ಬೇಕು. ಕೊರತೆ ಇದ್ದರೆ ಈ ದೇವತೆಗಳಲ್ಲಿ ಇರುವಂತ ಭಗವಂತನನ್ನ ವಿಶೇಷ ಪ್ರಾರ್ಥನೆ. ನಮ್ಗೆ ಭಗವಂತನ ನಿಷ್ಠೆ ಬಂದಿಲ್ಲ, ಶಾಸ್ತ್ರ ಏನೋ ಅರ್ಥ ಆಗಲ್ಲ ಅಂದ್ರೆ ಈ ದೇವತೆ ಅದನ್ನ ಸ್ಪೆಸಿಫಿಕ್ ಆಗಿ ಮಾಡೋದು. ಇದಕ್ಕೆ ಈ ಪದ್ಯ ಹೇಳಿದ್ದಾರೆ. ಇದು ನಮಗೆ ಮೂಲತಃ
ಉಪನಿಷತ್ತುಗಳಲ್ಲಿ ಬಂದ ವಿಷಯ, ಬೃಹದಾರಣ್ಯಕೋಪನಿಷತ್ತು ಮತ್ತು ಅನೇಕ ಗ್ರಂಥಗಳಲ್ಲಿ, ಆಮೇಲೆ ವಿಜಯದಾಸರ ಸುಳಾದಿಗಳು, ವಿಷ್ಣು ರಹಸ್ಯ ಇತ್ಯಾದಿ ಪುರಾಣಗಳಲ್ಲೆಲ್ಲ ಬಂದ ವಿಷಯವೇ ಆಗತ್ತೆ. ಸೊ ಈ ಪದ್ಯ, ದಟ್ ಈಸ್ 29th ಪದ್ಯ ಹೀಗಿದೆ: ಭೂಸುರರೊಳಿ ಪಬ್ಜ ಭವನೊಳು ವಾಸುದೇವನು ವಾಯು ಖಗಪ ಸದಾಶಿವ ಹಿಪೇಂದ್ರನು ವಿವಸ್ವ ನಾಮಕ ಸೂರ್ಯ ಭೇಷ ಕಾಮ ಮರಾಸ್ಯ ವರುಣ ದೀಸುರರು ಕ್ಷತ್ರಿಯೊಳರಿಪ್ಪರು ವಾಸವಾಗಿಹ ಸಂಕರುಷಣನ ನೋಡಿ ಮೋದಿಪರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭೂಸುರರು ಅಂದ್ರೆ ಬ್ರಾಹ್ಮಣರು ಅಂತ, ಮನುಷ್ಯರು ಅಂತ ಮಾತ್ರ ಅರ್ಥ ಅಲ್ಲ. ಇಲ್ಲಿ ನಾವು ನೋಡ್ತೀವಿ ಋಷಿಗಳು, ಮುನಿಗಳು, ಉಳಿದ ಸಜ್ಜನರು ಇವರೆಲ್ಲ ಇರ್ತಾರೆ. ಎಲ್ಲರನ್ನು ಅಂದ್ರೆ ಬರೀ ಮನುಷ್ಯರನ್ನ ಮಾತ್ರ ಅಲ್ಲ, ಈ ಋಷಿ ಮುನಿಗಳು, ಸಪ್ತ ಋಷಿಗಳು ಇದೆಲ್ಲ ಹೇಳ್ತೀವಲ್ಲ, ಈ ಋಷಿ ಮುನಿಗಳು ಇವರು ಮತ್ತು ಇದಕ್ಕೆ ಅಭಿಮಾನಿಯಾಗಿ ಇರುವಂತ ದೇವತೆಗಳು ಎಲ್ಲರನ್ನೂ ನಾವು ತಕ್ಕೋಬೇಕು. ಸೊ ಭೂಸುರರು ಅಂದ್ರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು ಆಗತ್ತೆ. ಆಮೇಲೆ ಬ್ರಾಹ್ಮಣ ಜೀವಕ್ಕೆ ಸಂಬಂಧಪಟ್ಟದ್ದು ಮನುಷ್ಯರಿಗೆ ಅಂತ ಹೇಳಿದೀವಲ್ಲ, ಅಲ್ಲಿ ಅಂಥದ್ದವರಿಗೇನು ಆ ಗುಣವನ್ನ ನಿಯಮನ ಮಾಡಲಿಕ್ಕೆ ಯಾರಿದ್ದಾರೆ? ಅಬ್ಜ ಭವ. ಸೊ ಮುಖ್ಯ ಅಭಿಮಾನಿ ಯಾರು ಅಂದ್ರೆ ಅಪ್ಪು ಗೊತ್ತು ನಮ್ಗೆ, ನೀರು. ಅಪ್ಪು ಜ ನೀರಲ್ಲಿ ಹುಟ್ಟಿರುವಂತ ತಾವರ, ಜ ಅದರಲ್ಲಿ ಭವ ಅದರಲ್ಲಿ ಹುಟ್ಟಿದವನು ಯಾರು? ಚತುರ್ಮುಖನೇ. ಸೊ ಚತುರ್ಮುಖ ಮುಖ್ಯ ಅಭಿಮಾನಿ ಆಗ್ತಾನೆ. ಸೊ ಭೂಸುರರೊಳಿಪ್ಪ ಅಬ್ಜ ಭವ ನೋಡು ಯಾರಿದ್ದಾರೆ? ವಾಸುದೇವ ನಾಮಕ ಭಗವಂತ. ಒಂದು ಚತುರ್ಮುಖ ಅಂದ್ರೆ, ಚತುರ್ಮುಖ ಬ್ರಾಹ್ಮಣನ ಅಂದ್ರೆ ದೇವತೆಗಳಿಗೆ ಸರ್ವವರ್ಣ ಸರ್ವ ಆಶ್ರಮ ಅಂತ ಹೇಳ್ತಾರೆ. ಎಲ್ಲವೂ ಅವರಿಗೆ ಉಂಟು, ಎಲ್ಲರಲ್ಲಿನೂ ನಿಂತು ಕೆಲಸ ಮಾಡಬೇಕು. ಇದು ವಿಶೇಷವಾಗಿ ಈ ಬ್ರಾಹ್ಮಣರಲ್ಲಿ ಈ ನೋಡಿದೀವಲ್ಲ, ಬ್ರಾಹ್ಮಣರು ಅಂದ್ರೆ ಇರಬೇಕಾದ ಲಕ್ಷಣ ಸ್ಟ್ರೇಟ್ ಫಾರ್ವರ್ಡ್ನೆಸ್, ಆನೆಸ್ಟಿ, ದೇವರಲ್ಲಿ ನಿಷ್ಠೆ, ಇಂದ್ರಿಯ ನಿಗ್ರಹ, ಶೌಚ, ಒಳಗೆನೂ ಶುದ್ಧಿ, ಮನಃಶುದ್ಧಿ, ಹೊರಗೆ ಶುಚಿ, ಇದು ಎಲ್ಲವೂ ಇರಬೇಕು ಅಂದ್ರೆ ಅದನ್ನ ವಿಶೇಷವಾಗಿ ನೇಮನ ಮಾಡುವನು ಚತುರ್ಮುಖ. ಅದಕ್ಕೆ ಅವನು ಏನು ಮಾಡ್ತಾನಂದ್ರೆ ಅದರಲ್ಲಿ ಇರುವಂತ ವಿಶೇಷ ಅನೇಕ ರೂಪಗಳನ್ನು ಅವನು ಚಿಂತನೆ ಮಾಡಿದ್ರು. ವಿಶೇಷವಾಗಿ ಅಲ್ಲಿ ಇರುವಂತಹ ವಿಭೂತಿ ರೂಪ, ಈ ಕ್ವಾಲಿಟೀಸ್ ಅನ್ನ ಕೊಡುವವನು, ನಿಯಂತ್ರಣ ಮಾಡುವವನು ಯಾರು ಅಂದ್ರೆ ವಾಸುದೇವ ಅಂತ. ನಾಲ್ಕು ಜಾತಿಗೆ 4 ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಹೀಗೆ ಚತುರ್ರೂಪಗಳು ಆಗತ್ತೆ. ಇಲ್ಲಿ ವಾಸುದೇವ ರೂಪ. ಸೊ ಈ ವಾಸುದೇವ ರೂಪ ನಿಂತು ಈ ಕೆಲಸವನ್ನ ಮಾಡಿಸ್ತಾನಂತ. ಸೊ ಈ ಚತುರ್ಮುಖ ಎಲ್ಲಿ ಇದ್ದಾನಂದ್ರೆ ಅಗ್ನಿಯಲ್ಲಿ ಇದ್ದಾನೆ. ಅದಕ್ಕೆ ನೋಡಿ, ಬ್ರಾಹ್ಮಣರು ಅಂದರೆ ಮುಖ್ಯವಾಗಿ ಅಗ್ನಿ ಆರಾಧನೆ, ಅಗ್ನಿಯಲ್ಲಿ ಹೋಮ ಮಾಡೋದು, ಇದೆಲ್ಲ ಅವರಿಗೆ ವಿಶೇಷ. ಅವರಿಗೆ ಅಧಿಕಾರವೂ ಅವರಿಗೆ ಇದೆ. ಅಲ್ಲಿ ಅಗ್ನಿಯಲ್ಲಿ ಇರುವಂತ ಅಗ್ನಿದೇವ ಅದಕ್ಕೆ ಹೇಳುವಾಗ ಮಂತ್ರಗಳನ್ನ ಹೇಳ್ತೀವಿ, ಋಷಿಗಳನ್ನ ಹೇಳ್ತೀವಿ. ಸೊ ಈ ಋಷಿಗಳಲ್ಲಿ ಗೋತ್ರ ಪ್ರವರ್ತಕ ಋಷಿಗಳು ಮುಖ್ಯವಾಗಿ, ಆಮೇಲೆ ಅಗ್ನಿಯಲ್ಲಿ ಇರುವಂತ ಆ ಅಗ್ನಿದೇವ, ಅವನೊಳಗೆ ಎಲ್ಲ ದೇವತೆಗಳಿದ್ರೂ ಮುಖ್ಯವಾಗಿ ಚತುರ್ಮುಖ, ಆ ಚತುರ್ಮುಖನಲ್ಲಿ ಈ ವಾಸುದೇವ ನಿಂತಿದ್ದಾನೆ ಅಂತ ಅಗ್ನಿಯನ್ನ ಪೂಜೆ ಮಾಡುವ ಮೂಲಕವಾಗಿ ಇವರಿಗೆ ಈ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರಿಗೆ ಈ ಕ್ವಾಲಿಟೀಸ್ ಬರುತ್ತೆ. ವರ್ಣ ಅಂದ್ರೆ ಜೀವಕ್ಕೆ ಸಂಬಂಧಪಟ್ಟದ್ದು, ಮನುಷ್ಯ ಜೀವಕ್ಕೆ ಸಂಬಂಧಪಟ್ಟದ್ದು, ಅದೂ ಆಗತ್ತೆ. ಬ್ರಾಹ್ಮಣರಲ್ಲದೆ ಸ್ವರೂಪದಲ್ಲಿ ಬ್ರಾಹ್ಮಣರಾಗಿದ್ದು ಬೇರೆ ಬೇರೆ ಜಾತಿಯಲ್ಲಿ ಹುಟ್ಟಿದ್ರೆ ಅವಾಗಲೂ ಅವ್ರಿಗೆ ಈ ಕ್ವಾಲಿಟೀಸ್ ಎಲ್ಲ ಸ್ವಲ್ಪ ಎದ್ದು ಕಾಣುತ್ತೆ, ಅವ್ರಿಗೇನೋ ಕಾಣುತ್ತೆ, ನಾವು ಅದನ್ನು ನೋಡ್ತೀವಿ ನಾವು. ಸೊ ಹೀಗೆ ಆ ಬ್ರಾಹ್ಮಣರಾಯ್ತು. ಆಮೇಲೆ ಕ್ಷತ್ರಿಯರು, ಅದು ಯಾಕೆ ನಮ್ಗೆ ಅಂತ ನೋಡಿದೀವಲ್ಲ, ನಮ್ಗೆ ಧೈರ್ಯ ಬೇಕು, ನಾವು ನಮಗೆ ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ಮಾಡಬೇಕು, ನಮ್ಮ ಮನೆಯನ್ನ ರಕ್ಷಣೆ ಮಾಡಬೇಕು, ಸೆಕ್ಯೂರಿಟಿ ಅದು ಇದು ಹಾಕಿ ಇಡ್ತೀವಲ್ಲ ನಾವು. ಸೊ ಇದು ಯಾರನ್ನಾರು ಅಧರ್ಮ ಏನಾರು ಮಾಡಿದ್ರೆ ಅವ್ರಿಗೆ ಕ್ವಶನಿಂಗ್, ಹಾಗೆ ಮಾಡಬಾರ್ದು, ಅದು ತಪ್ಪು ಅಂತ ಅವ್ರಿಗೆ ಹೇಳಕ್ಕೆ ಧೈರ್ಯ. ತಪ್ಪನ್ನ ಎಲ್ಲಿ ಬೇಕಾದ್ರೆ ಹೋಗಿ ಹೇಳೋದಿಲ್ಲ, ಎಲ್ಲಿ ಹೇಳಕ್ಕೆ ಅವಕಾಶ ಇದೆಯೋ
ಎಲ್ಲಿ ಸ್ಥಾನಮಾನಗಳು ಇದೆಯೋ ಅದರಲ್ಲಿ ಧೈರ್ಯವಾಗಿ ಹೇಳುವಂಥದ್ದು. ಅದಕ್ಕೆ ಕ್ಷತ್ರಿಯರಲ್ಲಿ ಅವರು ಯಾರು ಅಭಿಮಾನಿ ದೇವತೆಗಳು ಅಂದ್ರೆ ಹೇಳ್ತಾರೆ, ವಾಯು ಅಂದ್ರೆ ಮುಖ್ಯ ಪ್ರಾಣ. ಆಮೇಲೆ ಖಗ ಅಂದ್ರೆ ಖ ಅಂದ್ರೆ ಆಕಾಶ, ಗ ಅಂದ್ರೆ ಚಲಿಸುವುದು, ಆಕಾಶದಲ್ಲಿ ಚಲಿಸುವುದು. ಅದರಲ್ಲಿ ನಾಯಕ ಅಂದ್ರೆ ಆಕಾಶದಲ್ಲಿ ಚಲಿಸುವಂಥದ್ದು ಪಕ್ಷಿಗಳು. ಆ ಪಕ್ಷಿಗಳ ದೊಡ್ಡ ಪಕ್ಷಿ ಯಾರು? ಗರುಡ, ಖಗಪ. ಆಮೇಲೆ ಸದಾಶಿವ, ಅದು ಗೊತ್ತು ನಮ್ಗೆ, ರುದ್ರದೇವರು. ಅಹಿಪ ಅಂದ್ರೆ ನಾಗರಾಜ, ಶೇಷದೇವರು. ಅಹಿ ಅಂದ್ರೆ ಸರ್ಪಗಳು. ಪ ಅಂದ್ರೆ ಅವರನ್ನಗೆ ನಾಯಕನಾಗಿರುವಂಥವನು, ಪತಿ ಆದವನು, ಸೊ ಶೇಷ. ಆಮೇಲೆ ಅಹಿಪ. ಇಂದ್ರ ನಮ್ಗೆ ಗೊತ್ತು, 3 ಲೋಕಕ್ಕೇನೋ ಒಡೆಯ ಅವನೇ ಇಂದ್ರ. ಆಮೇಲೆ ವಿವಸ್ವಾನ್ ನಾಮಕ ಸೂರ್ಯ ಅಂದ್ರೆ ಸೂರ್ಯ. ಆಮೇಲೆ ಭೇಷ ಅಂದ್ರೆ ಇದು ಭಾ ಅಂದ್ರೆ ನಕ್ಷತ್ರಗಳಿಗೆ ಈಶ ಯಾರು? ಅವನ ಒಡೆಯ. ಈ ಅಶ್ವಿನಿ ಭರಣಿ ಈ 27 ನಕ್ಷತ್ರಗಳ ಒಡೆಯ ಯಾರು? ಚಂದ್ರನ ಪತ್ನಿಯರವರು. ಸೊ ಚಂದ್ರ ಭೇಷ. ಕಾಮ ಅಂದ್ರೆ ಮನ್ಮಥ. ಆಮೇಲೆ ಅಮರಾಸ್ಯ ಅಂತ ಹೇಳಿ, ಅಮರಾಸ್ಯ ಅಂದ್ರೆ ದೇವತೆಗಳಿಗೆ ಮುಖದಂತೆ ಇರುವನು, ಅಗ್ನಿ ಅಂತ ಬರುತ್ತೆ. ಅದರ ಅಗ್ನಿ ಒಂದು ಬ್ರಾಹ್ಮಣರಿಗೆ. ಅದರ ಅಗ್ನಿಗೆ ಅನೇಕ ರೂಪಗಳಿದೆ. ಯುದ್ಧರಂಗದಲ್ಲಿ ನಾವು ನೋಡ್ತೀವಿ, ಯುದ್ಧರಂಗದಲ್ಲಿ ಸ್ಕಂದ ಅಗ್ನಿಯಿಂದ, ಅಗ್ನಿಯ ಇದನ್ನ ತೇಜಸ್ಸಿನಿಂದ ಹುಟ್ಟಿದವ, ರುದ್ರನಿಂದ ಹುಟ್ಟಿದವ, ಹೀಗೆಲ್ಲ ನೋಡ್ತೀವಿ, ಷಣ್ಮುಖ. ಸೊ ಅದಕ್ಕೆ ಅಗ್ನಿಯ ಒಂದು ರೂಪ, ಅವನ ಒಂದು ಅಂಶ ಅಂತ ತಗೋಬಹುದು. ಬಿಕಾಸ್ ಯಾಕೆಂದ್ರೆ ಅಗ್ನಿ ಬ್ರಾಹ್ಮಣಗೆ ಬರುವಂಥದ್ದು. ಸೊ ಇಲ್ಲಿ ಅಗ್ನಿಯ ಒಂದು ರೂಪ ಅಂತ, ವಿಶೇಷ ಅಂತ, ಅಂಶ ಅಂತ ತಗೋಬೇಕು. ಕಾಮ, ಅಮರಾಸ್ಯ, ವರುಣ ದೇವರು ಅವರು. ಆಮೇಲೆ ವರುಣಾದಿ ಸುರರು. ಇಂಥ ದೇವತೆಗಳು ಕ್ಷತ್ರಿಯರು. ಆ ಒಂದು ಕ್ಷತ್ರಿಯರು ಅಂದ್ರೆ ನಾವು ಕ್ಷತ್ರಿಯರಲ್ಲವೇ ಅಂದ್ರೆ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದವರು. ಅವರೇ ನಿಯಮನ ಮಾಡುತ್ತಾ, ಪ್ರೇರಣೆ ಮಾಡುತ್ತಾ ಅವರಲ್ಲಿ ಇರ್ತಾರಂತೆ. ಅಂದ್ರೆ ನಮಗೆ ಹೇಗೆ ಅಂದ್ರೆ ನಮಗೆ ಧೈರ್ಯ ಮುಂತಾದ ಕ್ವಾಲಿಟೀಸ್ ಅನ್ನೆಲ್ಲ ನಮಗೇನೋ ಕೊಡುತ್ತಾ ಅವರು ಇರ್ತಾರೆ. ಸೊ ಹೀಗೆ ಕ್ಷತ್ರಿಯ ಅವರು ಏನು ಮಾಡ್ತಾರೆ? ಈ ದೇವತೆಗಳು ಇಷ್ಟು ದೇವತೆಗಳನ್ನು ಹೇಳಿದ್ದಾರೆ. ಕ್ಷತ್ರಿಯರಲ್ಲಿ ಇಷ್ಟು ಅನೇಕ ದೇವತೆಗಳು ಇರ್ತಾರೆ. ಈ ಅನೇಕ ದೇವತೆಗಳು ಎಲ್ಲರೂ ಸೇರಿ ಯಾರನ್ನ ನಮಸ್ಕಾರ ಮಾಡುತ್ತಾರೆ ಅಂದ್ರೆ ವಿಶೇಷವಾಗಿ ದೇವರ ಎಲ್ಲ ರೂಪಗಳನ್ನು ದೇವತೆಗಳು ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಈ ಕ್ಷತ್ರಿಯ ಧರ್ಮವನ್ನ ಉಳಿಸ್ಲಿಕ್ಕೆ, ಕ್ಷತ್ರಿಯ ಧರ್ಮವನ್ನ ನಿಯಮನ ಮಾಡ್ಲಿಕ್ಕೆ, ಅದಕ್ಕೆ ಬೇಕಾದ ಕ್ವಾಲಿಟೀಸ್ ಕೊರತೆ ಇದ್ರೆ ಅದನ್ನ ಕೊಡ್ಲಕ್ಕೆ ಅಲ್ಲಿ ಇರುವಂತ ಸಂಕರ್ಷಣ ನಾಮಕ ಭಗವಂತ. ಅದಕ್ಕೆ ಹೇಳ್ತಾರೆ, ಪರು ವಾಸವಾಗಿ ಸಂಕರುಷಣನ ನೋಡಿ ಮೋದಿಪರು. ಸೊ ಈ ಸಂಕರ್ಷಣ ರೂಪವನ್ನ ನೋಡಿ, ಇಲ್ಲಿ ಸಂಕರುಷಣನ ನೋಡಿ ಮೋದಿಪರು ಅಂತ ಕೊಟ್ಟಿದ್ದಾರೆ. ನೋಡೋದು ಅಂದ್ರೆ ಈ ದೇವತೆಗಳು ನಾವು ಫಸ್ಟೇ ನೋಡಿದ್ದೀವಿ, 4ನೇ ಸಂಧಿಯಲ್ಲಿ ನೋಡುವಾಗ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವನೀವಹರಿ ಅಂತ ಅಲ್ಲಿ ನೋಡಿದ್ದೀವಿ. ಸೊ ಹಾಗೆ ದೇವತೆಗಳಿಗೆ ಆ ರೂಪಗಳು ಅವರು ಕಾಣುತ್ತಾ ಇರ್ತಾರಂತ, ಅದನ್ನ ಅವರು ನೋಡ್ತಾರೆ. ದೇವತೆಗಳು ಯಾವಾಗಲೂ ದೇವತೆಗಳಿಗೆ ಈ ರಕ್ಷಣೆ ಇದ್ದೇ ಇದೆ. ಸೊ ಆ ರೂಪವನ್ನ ನೋಡಿ ಮೋದಿಪರು. ನೋಡೋದು ಮಾತ್ರ ಅಲ್ಲ, ಸಂತೋಷದಿಂದ. ಯಾಕೆ ಅಂದ್ರೆ ನಮಗೆ ನೋಡಿ, ನಾವು ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯ ದರ್ಶನ ಆದ್ರೆ ಎಷ್ಟು ಸಂತೋಷ ಅಂದ್ರೆ, ನಾವು ನೋಡೋದು ಏನು? ನಾವು ನೋಡೋದು ಬರೀ ವಿಗ್ರಹಗಳನ್ನ ನೋಡ್ತೀವಿ, ಅದು ಒಳಗೆ ದೇವರಿದ್ದಾನೆ. ಅದಕ್ಕೆ ನಮ್ಗೆ ಎಷ್ಟು ತಿರುಪತಿಯಲ್ಲಿ ದರ್ಶನ, ಉಡುಪಿಯಲ್ಲಿ ದರ್ಶನ ಆದರೆ ಎಂಥ ಸಂತೋಷ ನಮಗೆ. ಈ ದೇವತೆಗಳು ಯಾವಾಗಲೂ ಇಡೀ ಪ್ರಪಂಚ ತಗೊಳ್ಳಿ, ಇಡೀ ಪ್ರಪಂಚದಲ್ಲಿ ಇಲ್ಲಿ ರಾತ್ರಿ ಆದಾಗ ಇನ್ನೊಂದು ಕಡೆ ದಿವಸ ಆಗತ್ತೆ. ಸೊ ಕಂಟಿನ್ಯೂಸ್
ಪ್ರತಿ ಜೀವರಲ್ಲಿನೂ ನಿಂತು ಈ ಕೆಲಸಗಳನ್ನು ಎಷ್ಟೆಷ್ಟು ಜೀವಗಳು ಆ ಜೀವಗಳು ಮತ್ತು ಆ ಅನೇಕ ಯೋನಿಗಳಲ್ಲಿ ಅವರಿಗೇನು ಚೂರು ಚೂರು ಒಂದು ಪ್ರೊಟೆಕ್ಷನ್, ತಮ್ಮನ್ನು ತಾವು ರಕ್ಷಣೆ ಮಾಡೋದು, ಜಗಳ ಮಾಡಿಸೋದು, ಆಹಾರಕ್ಕಾಗಿ ಇದೆಲ್ಲ ಅದು ಮಾಡ್ತಾ ಚೂರು ಚೂರು ಅಲ್ಲಿಲ್ಲ. ಪೂರ್ತಿ ಅಭಿವ್ಯಕ್ತಿ ದೇವತೆಗಳದು ಅದೆಲ್ಲ ಇಲ್ಲ. ಚೂರು ಚೂರು ಬರ್ಬೇಕಂದ್ರೆ ಇದು ಬೇಕು. ಸೊ ಇವರು ಸಂಕಷ್ಟ ನೋಡಿ ಮೋದಿಪರು ಅಂತ. ಇಲ್ಲಿ ಇನ್ನೊಂದು ವಿಷಯವೂ ಹೇಳ್ತಾರೆ. ಇಲ್ಲಿ ನೋಡಿ, ಇಷ್ಟು ದೇವತೆಗಳು ಬಂದಿದ್ದಾರೆ. ಬ್ರಾಹ್ಮಣರು, ಕ್ಷತ್ರಿಯರು ಬಂದಿದ್ದಾರೆ. ಸೊ ಇದರಲ್ಲಿ ಒಂದು ನೋಡಿ, ಯಮನನ್ನ ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಇದು ನಮಗೆ ಇತರ ಆಚಾರ್ಯರ ಭಾಷ್ಯಗಳಿಂದ ಮತ್ತು ವಿಷ್ಣು ರಹಸ್ಯ ಇತ್ಯಾದಿಯಿಂದ ತಿಳಿಯೋದೇನು ಅಂದ್ರೆ, ಈ ಒಂದು ಯಮನಿಗೆ 3 ರೂಪಗಳು ಉಂಟಂತೆ. ಧರ್ಮ ಎಂಬ ರೂಪದಿಂದ ಅವನು ಬ್ರಾಹ್ಮಣರಲ್ಲಿ ನಿಂತು ನೇಮನ ಮಾಡ್ತಾನಂತ. ಆಮೇಲೆ ಯಮ ಎಂಬ ರೂಪದಿಂದ ಕ್ಷತ್ರಿಯರಲ್ಲಿ ಅವನು ನೇಮನ ಮಾಡ್ತಾನಂತ. ಇನ್ನೊಂದು ಕಾಲ ಎಂಬ ರೂಪದಿಂದ ಶೂದ್ರರಲ್ಲಿ ನಿಂತು ನೇಮನ ಮಾಡ್ತಾನಂತ. ಸೊ ಇದು ಅಂಶ. ಸೊ ಅವನೇ ಒಬ್ಬನೇ ಯಮಧರ್ಮನೇ ಈ ರೂಪಗಳಿಂದ ಬೇರೆ ಬೇರೆದಲ್ಲಿ ಬೇರೆ ಬೇರೆಯಾಗಿದ್ದು ಅದನ್ನ ನಿಯಮನ ಮಾಡುತ್ತಾನಂತ. ಆಮೇಲೆ ಇಲ್ಲಿ ಇದಕ್ಕೆ ಸಂಬಂಧವಾಗಿ ಒಂದು ಪ್ರಶ್ನೆ ಬರುತ್ತೆ. ಇದು ಪುರುಷ ಸೂಕ್ತದಲ್ಲಿ ಬರುತ್ತಲ್ಲ. ಪುರುಷ ಸೂಕ್ತದಲ್ಲಿ ಹೇಳುವಾಗ ಯಾರ್ಯಾರು ಎಲ್ಲೆಲ್ಲಿ ಹುಟ್ಟಿದ್ದಾರೆ ಅಂದ್ರೆ, ಬ್ರಾಹ್ಮಣ ಮುಖದಿಂದ ಹುಟ್ಟಿದ, ತೋಳುಗಳಿಂದ ಕ್ಷತ್ರಿಯ ಹುಟ್ಟಿದ, ತೊಡೆಗಳಿಂದ ಒಂದು ವೈಶ್ಯ ಹುಟ್ಟಿದ, ಪಾದದಿಂದ ಶೂದ್ರ ಹುಟ್ಟಿದ ಅಂತ ನಾವು ನೋಡ್ತೀವಿ. ಅದು ಏನಿದು ಇಲ್ಲಿ ಹೇಳೋದು ಬೇರೆ ಇದೆಲ್ಲ ಅಂದ್ರೆ ಹಾಗಲ್ಲ. ಇದನ್ನ ಹೇಳ್ತಾರೆ ಆಚಾರ್ಯರೇ, ಇದನ್ನ ಸ್ಪಷ್ಟೀಕರಣ ಮಾಡಿದ್ದಾರೆ ತಮ್ಮ ಭಾಷ್ಯಗಳಲ್ಲಿ. ಮುಖದಿಂದ ಅಂದ್ರೆ ಬ್ರಾಹ್ಮಣರಿಗೆ ಮುಖ್ಯವಾಗಿ ದೇವರನ್ನ ಕೊಂಡಾಡೋದು, ದೇವರನ್ನ ಹೇಳೋದು, ಮಂತ್ರ ಪಠನ ಮಾಡೋದು, ಯಜ್ಞ ಯಾಗಗಳನ್ನ ಮಾಡೋದು ಮಾತಲ್ಲ, ಮಾಡಿಸೋದು. ಮುಖದ ಕಾರ್ಯ ತುಂಬಾ ಜಾಸ್ತಿ. ನೋಡಿ, ಮುಖದಲ್ಲಿ ಏನು? ಮುಖ ಅಂದ್ರೆ ಬಾಯಿಯಲ್ಲಿ ಅಗ್ನಿ ಬ್ರಾಹ್ಮಣರಿಗೆ ಅವರು ದೇವತಾ. ಸೊ ಆ ವಾಕ್ ಕೌಶಲ, ಅಂದ್ರೆ ಉಳಿದವ್ರಿಗೆ ಇಲ್ಲ ಅಂತಲ್ಲ, ಇದು ದೇವರ ಪರವಾಗಿ ವೇದದಲ್ಲಿ ಇರುವಂತಹ ವಿಷಯಗಳು ಈ ತರ ದೇವರಿಗೆ ಪೂರ್ತಿ ದೇವರಿಗೆ ಸಂಬಂಧಪಟ್ಟದಾಗೆ. ಅದಕ್ಕೆ ಆ ಮುಖದಿಂದ ಆ ಚತುರ್ಮುಖ ಆ ಅಭಿಮಾನಿ ದೇವತೆಗಳನ್ನ ಸೃಷ್ಟಿ ಮಾಡಿದ್ದಾನಂತ. ಈ ಚತುರ್ಮುಖನಿಂದ ಭೃಗು ಮುಂತಾದ ಋಷಿ ಮುನಿಗಳು, ಪ್ರಜಾಪತಿಗಳು ಅಂತೆಲ್ಲ ಹೇಳ್ತೀವಲ್ಲ, ಅವ್ರ ಮೂಲಕವಾಗಿ ಈ ಬ್ರಾಹ್ಮಣರ ಸೃಷ್ಟಿ ವಿಶೇಷವಾಗಿ ಆಯಿತು. ಡೈರೆಕ್ಟ್ ಆಗಿಲ್ಲ, ಅಭಿಮಾನಿ ದೇವತೆಗಳನ್ನ ದೇವರು ಹೊರಗೆ ತಂದ ವಿಧಾನ ಅದು. ಯಾಕೆಂದ್ರೆ ಆ ಮುಖ್ಯ ಆ ಧರ್ಮ. ಕ್ಷತ್ರಿಯರ ಭುಜಗಳು ಅಂದ್ರೆ ಆ ಕ್ಷತ್ರಿಯರ ಮುಖ್ಯ ಧರ್ಮ ಶೌರ್ಯ, ವೀರ, ರಕ್ಷಣೆ ಮಾಡೋದು, ಬಾಹುಬಲದಿಂದ ಮಾಡೋದು. ಸೊ ಅಲ್ಲಿ ಕ್ಷತ್ರಿಯರು ಹುಟ್ಟಿ ಬಂದ್ರು ಅಂತಿಲ್ಲ. ಅಲ್ಲಿಂದ ಕ್ಷತ್ರಿಯ ವರ್ಣಕ್ಕೆ ನೋಡಿದೀವಲ್ಲ, ಆ ಜಾತಿಯ ಅಭಿಮಾನಿ ದೇವತೆ ಹುಟ್ಟಿದ. ಆ ಅಭಿಮಾನಿ ದೇವತೆಯಿಂದ ಉಳಿದವರೆಲ್ಲ ಹುಟ್ಟಿದ್ರು. ಸೊ ಹಾಗೇನೆ ತೊಡೆಯಿಂದ ಹುಟ್ಟಿದ್ರು ಅಂದ್ರೆ ಆ ವೈಶ್ಯ ಜಾತಿಯ ಅಭಿಮಾನಿ ದೇವತೆಯನ್ನ, ಅದು ಡೈರೆಕ್ಟ್ ಆಗಿ ಅಭಿಮಾನಿ. ಅಲ್ಲಿನೂ ಬ್ರಹ್ಮ ಬರಬೇಕು, ರುದ್ರ ಬರಬೇಕು ಅವರ ತೊಡೆಯಿಂದ. ಸೊ ಹೀಗೆ ಆಗತ್ತದು, ಡೈರೆಕ್ಟ್ ಆಗಿ ಬರೋದಿಲ್ಲ. ಪಾದ ಅಂದ್ರೆ ದೇವರ ಪಾದ ತುಂಬಾ ಶ್ರೇಷ್ಠ. ನಮ್ಗೆ ಪ್ರಾಬ್ಲಮ್ ಎಲ್ಲಿ ಬಂದಿದೆ ಅಂದ್ರೆ, ಈ ಕಾಲದಲ್ಲಿ ಎಲ್ಲವನ್ನೂ ನಾವು ಗೌರವ ಕೊಡೋದು ಆ ಒಂದು ದುಡ್ಡು ಇಟ್ಟುಕೊಂಡು ಗೌರವ ಕೊಡೋದು ಅಂದ್ರೆ ಕೆಲಸ ಮಾಡೋರು ಅಂದ್ರೆ ಕಡಿಮೆ ಅಂತ ನಾವು ಮಾಡ್ತೀವಿ. ಹಾಗಲ್ಲ, ಸೇವೆ ಎಂಬುದು ದೊಡ್ಡ ವಿಷಯ. ಅದನ್ನು ಮಾಡೋದು. ಸೊ ಅದರಲ್ಲಿ ಆ ಸೇವೆ ಮಾಡಲಿಕ್ಕೆ ಶಕ್ತಿ ಸಾಮರ್ಥ್ಯವನ್ನ ಆ ಒಂದು ಪಾದದಿಂದ ಅಭಿಮಾನಿ ದೇವತೆಗಳನ್ನು ಹುಟ್ಟಿಸಿ ಅವರ ಮೂಲಕವಾಗಿ ಈ ಒಂದು ಜಾತಿಯಲ್ಲಿ ಇರೋರಿಗೆ ಆ ಕರ್ಮ, ಆ ಗುಣಗಳನ್ನು ಅವರು ನಿಯಂತ್ರಣ ಮಾಡುತ್ತಾರೆ. ಸೊ ಹೀಗೆ ಅದು ಸರಿಯಾದ ರೀತಿಯಿಂದ ನಾವು ಅದನ್ನು ತಿಳಿಯಬೇಕು. ಸೊ ಹೀಗೆ ಒಬ್ಬೊಬ್ಬರಲ್ಲಿನೂ ಒಬ್ಬರಲ್ಲೇ ಎಲ್ಲವೂ ಇರಬೇಕು, 4 ನಮ್ಮಲ್ಲಿ ಇರಬೇಕು. ಅದರಲ್ಲಿ ನಾವು ಯಾವ ಒಂದು ಜಾತಿಯಲ್ಲಿ ಹುಟ್ಟಿದ್ದೀವೋ
ಆ ಧರ್ಮವನ್ನು ಪ್ರಧಾನ ಎಂದು ನಾವು ಎಲ್ಲವೂ ಮಾಡ್ತೀವಿ, ಅದು ಸ್ವಲ್ಪ ಜಾಸ್ತಿ ಇರಬೇಕು. ಆ ಒಂದು ಸಾರ್ಥಕತೆಯನ್ನು ಮಾಡಿಕೊಂಡ್ರೆ ಅದು ದೇವರಿಗೆ ಪ್ರೀತಿ ಉಂಟು ಮಾಡುತ್ತೆ, ಅಷ್ಟೇ ಅದು. ಸೊ ಎಲ್ಲರೂ ಎಲ್ಲವನ್ನೂ ಮಾಡಬೇಕು. ಸೊ ಹೀಗೆ ಈ ವಾಸುದೇವ ಬ್ರಾಹ್ಮಣರಲ್ಲಿ ಆ ಒಂದು ಅಗ್ನಿಯಲ್ಲಿ ಬ್ರಾಹ್ಮಣರಿಗೆ ಅಭಿಮಾನಿಯಾಗಿರುವಂಥ ಋಷಿ ಮುನಿಗಳು ಅವರಿರ್ತಾರೆ. ಋಷಿ ಮುನಿಗಳು ಮತ್ತು ನಾರದರು ಮುಂತಾದ ಎಲ್ಲ ಮುನಿಗಳು ಇರ್ತಾರೆ. ಅವರಿಗೆ ಮೇಲೆ ಇರುವಂಥ ಅಗ್ನಿಯಲ್ಲಿ ಚತುರ್ಮುಖನಲ್ಲಿ ವಾಸುದೇವ ನಾಮಕ ಭಗವಂತ. ಕ್ಷತ್ರಿಯರು ಅಂತ ಬಂದಾಗ ಅನೇಕ ದೇವತೆಗಳು ಇಲ್ಲಿ ಕೊಟ್ಟಿರುವಂಥ ವಾಯುವಿನಿಂದ ಎಲ್ಲ ವಾಯು, ರುದ್ರರು, ಗರುಡಶೇಷ ರುದ್ರರು, ಸೂರ್ಯ, ಚಂದ್ರ, ವರುಣ, ಮನ್ಮಥ, ಇಂದ್ರ. ಸೊ ಇವರಿಗೆಲ್ಲರೂ ದೇವತೆ ಆಗ್ತಾರೆ. ಸೊ ಇವರಲ್ಲಿ ವಿಶೇಷವಾಗಿ ಸಂಕರ್ಷಣ ನಾಮಕ ಭಗವಂತ ಇದ್ದು ನಿಯಮನ ಮಾಡ್ತಾನೆ. ಸೊ ನಮಗೇನಾದ್ರು ಕೊರತೆ ಏನಾದ್ರು ಯಾವುದು ಇದ್ದರೆ ಈ ದೇವತೆಗಳಲ್ಲಿ ಇರುವಂಥ ಭಗವಂತನನ್ನು ನಾವು ಆ ಒಂದು ಪ್ರಾರ್ಥನೆ ಮಾಡಿದರೆ ಆಯಾ ಕ್ವಾಲಿಟೀಸ್ ಇದನ್ನು ನಮಗೆ ಕೊಡ್ತಾನೆ ಅಂತ ಹೇಳಲ್ಲಿ ಕೃಷ್ಣಾರ್ಪಣಮಸ್ತು. ಅಜಯ್ ಅವರೇ, ಅಮರ್ ಅವರೇ, ಅರವಿಂದ್ ಅವರೇ, ತುಂಬ ತುಂಬ ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನಾರಾಯಣ.